ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ ದಿನ ಸತ್ಯವೇದ ವಾಕ್ಯ ಭಾಗವನ್ನು ನಾವು ತೆಗೆಯೋಣ. ಯೆಶಾಯನ ಪ್ರವಾದನೆ ಗ್ರಂಥ ಅದರ 40ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದೋಣ. ಸತ್ಯವೇದ ಹೇಳುತ್ತದೆ, ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸಿರಿ? ನೀವು ಯಾವ ದೇವರಿಗೆ ಹೋಲಿಸಲಿಕ್ಕೆ ಸಾಧ್ಯ ಎನ್ನುವುದಾಗಿ ಕರ್ತನು ಕೇಳುವಂತಹ ಪ್ರಶ್ನೆ. ದೇವರನ್ನು ನೀನು ಯಾರಿಗೆ ಹೋಲಿಸಲಿಕ್ಕೆ ಶಕ್ತನಾಗಿದ್ದಿ? ಈಗೋ ನನ್ನ ದೇವರು ಹಾಗಿದ್ದಾನೆ, ಹೀಗಿದ್ದಾನೆ ಎನ್ನುವುದಾಗಿ ನೀನು ಯಾವ ದೇವರುಗಳಿಗೆ ನೀನು ಹೋಲಿಸಲಿಕ್ಕೆ ಶಕ್ತನು? ಸತ್ಯವೇದ ಹೇಳ್ತದೆ, ಯಾರಿಗೆ ನೀನು ನನ್ನನ್ನು ಹೋಲಿಸ್ತಿ, ಯಾವ ವ್ಯಕ್ತಿಗೆ ಹೋಲಿಸ್ತಿ ಎನ್ನುವುದಾಗಿ ದೇವರು ಕೇಳುವಂಥ ಪ್ರಶ್ನೆ. ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ? ಯಾವ ರೂಪವನ್ನು ಆತನಿಗೆ ಇದೋ ದೇವರ ರೂಪವಾಗಿದೆ ಎಂದಾಗಿ ಹೇಳುವಿರಿ ಎನ್ನುವುದಾಗಿ ಸತ್ಯವೇದ ಹೇಳ್ತದೆ. ಯೆಶಾಯ 40:18ರಲ್ಲಿ, ವಿಗ್ರಹವಾದರೂ ಶಿಲ್ಪಿ ಅದನ್ನು ಎರಕ ಹೊಯ್ಯುವನು, ಅಕ್ಕಸಾಲಿಗನು ಅದಕ್ಕೆ ಚಿನ್ನದ ಕವಚವನ್ನು ಬಡಿದು ಬೆಳ್ಳಿಯ ಸರಪಣಿಗಳನ್ನು ಮಾಡುವನು. ಕರ್ತನಲ್ಲಿ ಪ್ರೀತಿಯ ಮಗುವೆ, ಸತ್ಯವೇದ ಹೇಳುವುದನೆಂದರೆ, ಎರಕದ ಬೊಂಬೆಗಳನ್ನು ಮಾಡಿ, ಚಿನ್ನದ ಬೊಂಬೆಗಳನ್ನು ಮಾಡಿ, ಈಗೋ ಇದು ದೇವರಿಂದಾಗಿ ಪೂಜಿಸುವಾಗ, ಅವುಗಳಿಗಾಗಿ ನೀನು ಅಡ್ಡ ಬೀಳುವಾಗ ಅದು ದೇವರಲ್ಲ ಎಂಬುದಾಗಿ ಕರ್ತನು ಸ್ಪಷ್ಟಪಡಿಸುತ್ತಿದ್ದಾನೆ ಸತ್ಯವೇದ ಭಾಗದಲ್ಲಿ. ಧೈರ್ಯದಿಂದ ಇರು. ಸತ್ಯವೇದದಲ್ಲಿ ಅಲ್ಲದೇ ಸತ್ಯವೇದವನ್ನು ಹೊರತುಪಡಿಸಿ ಸಹ ಅನೇಕ ಆವರ್ತಿ ಕರ್ತನು ಇಡೀ ಈ ಸೃಷ್ಟಿಯನ್ನು ನೋಡುವಾಗಲೂ, ಇಡೀ ಭೂಮಂಡಲವನ್ನು ಗಮನಿಸುವಾಗಲೂ ನಾನೇ ದೇವರಿಂದಾಗಿ ದೇವರು ಹೇಳುವಂಥದ್ದು ನಾವು ನೋಡ್ತೇವೆ. ನೀನು ಗಮನಿಸುವಾಗ ಸತ್ಯವೇದ ಹೇಳ್ತದೆ, ಯೋಬನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಯೋಬನ ಪುಸ್ತಕದಲ್ಲಿ, ಈಗೋ ಭೂಮಿಯನ್ನು ನೀನು ತಟ್ಟಿ ಕೇಳಿದ್ರೆ ಅದು ಸಹ ನಿನಗೆ ಹೇಳ್ತದೆ ಏನಂದ್ರೆ, ಸೃಷ್ಟಿಯನ್ನು ಉಂಟು ಮಾಡಿದ ಆತನು ದೇವರನ್ನು ಆತನೊಬ್ಬ ಆತನಿದ್ದಾನೆ. ನೀನು ಪ್ರಾಣಿ ಪಕ್ಷಿಗಳಿಗೆ ಕೇಳುವುದಾದ್ರೆ ಅದು ಸಹ ಹೇಳ್ತದೆ, ಈಗೋ ದೇವರನ್ನು ಆತನಿದ್ದಾನೆ, ಆತನೇ ಸೃಷ್ಟಿಕರ್ತನು. ಈ ಲೋಕದಲ್ಲಿ ಬೇರೆ ಯಾವ ದೇವರುಗಳಿಲ್ಲ. ಸೃಷ್ಟಿಕರ್ತನು ಎನ್ನುವ ಆತನು ಭೂಮಿ ಆಕಾಶವನ್ನು ಉಂಟು ಮಾಡಿದ ಆತನೊಬ್ಬ ಆತನಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯೆಶಾಯನ ಈ ಪ್ರವಾದನೆ ಗ್ರಂಥವನ್ನು ಕರ್ತನಲ್ಲಿ ಪ್ರೀತಿಯ ಮಕ್ಕಳ ಮನಸ್ಸಿಗೆ ತಂದುಕೊಳ್ಳಿರಿ. ಈ ದಿನಗಳಲ್ಲಿ ನಾವು ತೆಗೆದುಕೊಳ್ಳುವಂಥ ಅನೇಕ ಫೋಟೋಗಳು, ಅನೇಕ ವಿಷಯಗಳು, ನಾವು ಅದನ್ನು ತೂಗಿ ಹಾಕಿಬಿಟ್ಟು ಇದು ದೇವರು ಎಂಬುದಾಗಿ ನಾವು ಹೇಳ್ತೇವೆ. ಯೇಸು ಕ್ರಿಸ್ತನ ಫೋಟೋಗಳನ್ನು, ಅನೇಕ ಫೋಟೋಗಳನ್ನು, ಕೆಲವು ಸಲ ಶಿಲ್ಪೆಗಳನ್ನು, ಅದೆಲ್ಲವನ್ನು ಮಾಡಿಬಿಟ್ಟು ಇದು ದೇವರಿಂದಾಗಿ ನಾವು ಕೂಗುತ್ತಾ ಹೇಳ್ತೇವೆ. ಅಲ್ಲ, ಅದಕ್ಕೂ ಮೀರಿದ ಆತನು ಒಬ್ಬ ಆತನಿದ್ದಾನೆ, ಆತನೇ ಸೃಷ್ಟಿಕರ್ತನು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನನ್ನನ್ನು ಯಾವುದಕ್ಕೆ ಹೋಲಿಸ್ತೀರಿ? ನೀವು ತೂಗಿ ಹಾಕಿರುವಂತಹ ಶಿಲ್ಪೆಗೋ, ನೀವು ತೂಗಿ ಹಾಕಿರುವಂತಹ ಆ ಒಂದು ಫೋಟೋಗಳಿಗೋ, ಆ ಒಂದು ಭಾವಚಿತ್ರಗಳಿಗೋ ಅದಕ್ಕೆ ಹೋಲಿಸಬೇಡ್ರಿ. ನಾನು ಅದಕ್ಕಿಂತ ಬಹು ಬಲಿಷ್ಠನಾಗಿದ್ದೇನೆ. ಕೇವಲ ಮಾತಿನಿಂದ ಭೂಮಿ ಆಕಾಶವನ್ನು ನಿರ್ಮಾಣ ಮಾಡಿರುವ ಆತನು, ಸರ್ವವನ್ನು ಮಾಡುವುದಕ್ಕೆ ಸಾಮರ್ಥ್ಯ ಉಳ್ಳಾತನು ನಾನಾಗಿದ್ದೇನೆ. ಯಾವುದಕ್ಕೆ ನೀವು ಸರಿ ಕಟ್ಟುತ್ತೀರಿ? ಯಾವುದಕ್ಕೆ ನನ್ನನ್ನು ಹೋಲಿಸಲಿಕ್ಕೂ ಸಹ ಸಾಧ್ಯ ಇಲ್ಲ ಎಂದಾಗಿ ದೇವರು ಹೇಳ್ತಿದ್ದಾನೆ. ಪ್ರೀತಿಯ ದೇವರ ಮಗನೇ, ಈ ದಿನದಲ್ಲಿ ನೀನು ತೂಗಿ ಹಾಕಿರುವಂಥದ್ದೆಲ್ಲವನ್ನು ಬಿಟ್ಟು